ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹೊರಟಿರೋದು ಮೈಸೂರು ಕಡೆಗೆ. ಲಾಸ್ಟ್ ವೀಕೆಂಡ್ ಆಫ್ 2024 ಶುಡ್ ಬಿ ಮೆಮೊರೇಬಲ್ ಅಂತ ಹೇಳಿಬಿಟ್ಟು ಎಲ್ಗಾರು ಒಂದು ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಬಟ್ ಲಾಸ್ಟ್ ಮಿನಿಟಲ್ಲಿ ನೆನ್ನೆ ಡಿಸೈಡ್ ಮಾಡಿದ್ವಿ. 12:30 ನೈಟ್ ಡಿಸೈಡ್ ಮಾಡಿದ್ದು, ಓಕೆ ಮೈಸೂರಿಗೆ ಹೋಗೋಣ ಅಂತ. ಒಟ್ಟಿಗೆ 4 ಜನ ಹೊರಟಿದ್ದೀವಿ, ನಾನು, ನನ್ನ ಹಸ್ಬೆಂಡು, ಅವ್ರ ಫ್ರೆಂಡ್ ಮತ್ತು ಫ್ರೆಂಡ್ ವೈಫು. ಆ್ಯಕ್ಚುಲಿ ಹೊರಟಿರೋದು ತುಂಬ ಲೇಟಾಗಿ ಹೋಗಿದೆ. ಈಗಾಗಲೇ 9 o'clock ಆಗಿದೆ ತುಮಕೂರು ಬಿಟ್ಟಿರೋದು. ನಾವು 8ಗೆ ಮನೆ ಬಿಡಬೇಕು ಅಂತ ಅಂದ್ಕೊಂಡ್ವಿ, ತುಮಕೂರಿಂದ ಹೊರಡಬೇಕು ಅಂತ. ಈ ಲೇಟ್ ಆಗಿದ್ದಕ್ಕೆ ಒಂದು ರೀಸನ್ ಏನಪ್ಪ ಅಂತ ಅಂದರೆ, ನಾವು ನೈಟ್ ಕೂತ್ಕೊಂಡು ಮಿಷನ್ ಮಜ್ನು ಮೂವಿನ ನೋಡ್ಕೊಂಡು ಕೂತಿದ್ವಿ. ಸಿದ್ಧಾರ್ಥ್ ಮಲ್ಹೋತ್ರಾ ಮತ್ತು ರಶ್ಮಿಕಾ ಮಂದಣ್ಣ ಮೂವಿ ಚೆನ್ನಾಗಿದೆ. ಮೂವಿ ಯಾಕೋ ಫ್ಲಾಪ್ ಆಗಿದೆ. ನನಗಂತೂ ಇಷ್ಟ ಆಯಿತು, ನನ್ನ ಹಸ್ಬೆಂಡ್ಗೂ ಇಷ್ಟ ಆಯಿತು. ನೀವೇನಾದರೂ ನೋಡಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಬ್ರೇಕ್ಫಾಸ್ಟ್ಗೆ ಒಂದು ಪಿಟ್ ಸ್ಟಾಪ್ ಕೊಟ್ಟಿರೋದು ನಾವು ಸ್ವಾತಿ ಡೆಲಿಕೆಸಿಗೆ. ಆ್ಯಸ್ ಯೂಶ್ವಲ್ ಇಲ್ಲಿಗೆ ಬರ್ತೀವಿ. ಲಾಸ್ಟ್ ಟೈಮೂ ಇಲ್ಲಿಗೆ ಬಂದಿದ್ವಿ, ನೀವು ನೋಡಿರ್ಬೋದು ನನ್ನ ಹಳೆ ಒಂದು ಮೈಸೂರು ಡೇ ಔಟ್ ಬ್ಲಾಗಲ್ಲಿ. ಹಾಗೆ ಪ್ರತಿ ಸಲ ಇಡ್ಲಿ ದೋಸೆ ವಡೆ ತಿಂದು ನನಗಂತೂ ಬೋರ್ ಆಗೋಗಿತ್ತು. ಅದಕ್ಕೆ ನಾನು ಪೂರಿನ ಆಪ್ಟ್ ಮಾಡಿದೆ. ಪ್ರತಿ ಸಲ ಅದನ್ನೇ ತಿಂದು ಇನ್ನೇನು ಬೇಡ, ಇಡ್ಲಿ ದೋಸೆ ಬೇಡವೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟೆ ನಾನಂತೂ. ಈ ದೋಸೆಲೂ ಮತ್ತೆ ವೆರೈಟೀಸ್ ಇದೆ, ಮಸಾಲೆ ದೋಸೆ, ಸೆಟ್ ದೋಸೆ, ಓಪನ್ ದೋಸೆ ಅಂತ. ಬೇಡಪ್ಪ ನನಗಂತೂ ಆಗಲ್ಲ ಅಂತ ಪೂರಿ ತೊಗೊಂಡೆ. ಬಟ್ ಸ್ಟಿಲ್ ತಿಂದಿದ್ದೊಂದೇ, ಮತ್ತೆ ಅರ್ಧ ಮಸಾಲೆ ದೋಸೆನೇ ತಿಂದಿದ್ದೀನಿ. ಹಾಗೆ ಯೂಟರ್ನ್ ಮಾಡ್ಕೊಂಡು ಮುಂದೆ ಬಂದರೆ ಇಲ್ಲಿ ಯಾಕೋ ಟ್ರಾಫಿಕ್ ಜಾಮ್ ಆಗಿದೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ತುಂಬ ಉದ್ದಕ್ಕೂ ಜಾಮ್ ಆಗಿದೆ. ಮುಂದೆ ಎಲ್ಲ KSRTC ಬಸ್ಸು, ಹಾಗೆ ಟ್ರಕ್ಸು, ಲಾರಿ ಎಲ್ಲ ಅಲ್ಲೆಲ್ಲ ನಿಂತಿದ್ದ ಕಾಣಿಸ್ತಾ ಇದೆ. ಆ್ಯಂಡ್ ಲೆಫ್ಟಲ್ಲಿ ವೆಹಿಕಲ್ಸ್ ಎಲ್ಲ ಮೂವ್ಮೆಂಟ್ ಆಗ್ತಿದೆ ಅಂತ ಲೆಫ್ಟ್ಗೆ ಹೋದರೆ ಅಲ್ಲೂ ಜಾಮ್ ಆಗಿದೆ. ರೈಟ್ ಸೈಡ್ಗೆ ಹೋಗೋಣ ಅಂದರೆ ಅಲ್ಲೂ ಜಾಮು. ಕೊನೆಗೂ ಒಂದು 5-10 ನಿಮಿಷ, ಒಂದು 15 ನಿಮಿಷನೇ ಆಗೋಯ್ತು ಅಂತ ಅನಿಸುತ್ತೆ. ಅದಾದಮೇಲೆ ಸ್ವಲ್ಪ ಮೂವ್ಮೆಂಟ್ ಆಗ್ತಾ ಇರೋದು ಕಾರ್ಸ್ ಎಲ್ಲ. ಈ ಒಂದು ಕಾರ್ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇನೋವಾ ಕಾರು, ಇದು ಬೇರೆ ಗಾಡಿಗಳಿಗೆ ಹೊಡೆದಿರೋದು. ನೀವು ನೋಡ್ಬೋದು ಏರ್ ಬ್ಯಾಗ್ಸ್ ಎಲ್ಲ ಓಪನ್ ಆಗಿದೆ ಆ ಕಾರ್ದು. ಆ್ಯಂಡ್ ಕಬ್ಬಿನಾಲು ಕುಡಿಬೇಕು ಅಂತ ಅನಿಸ್ತು, ಹಾಗಾಗಿ ಸೈಡಿಗೆ ಹಾಕಿದ್ದೀವಿ ಗಾಡಿನ. ನನ್ನ ಹಸ್ಬೆಂಡ್ ಮತ್ತು ನನ್ನ ಫ್ರೆಂಡ್ ಹಸ್ಬೆಂಡ್ ಇಳಿದೋಗಿದ್ದಾರೆ. ನಾವಿಬ್ಬರು ಕಾರಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ದೀವಿ. ಸೊ ಅವರೇ ತೊಗೊಂಬಂದು ಕೊಟ್ಟರು ನಮಗೆ. ಕಬ್ಬಿನಾಲಂತೂ ತುಂಬಾ ಫ್ರೆಶ್ ಆಗಿತ್ತು, ವಿತೌಟ್ ಐಸ್ ಹೇಳಿದ್ದೆ. ಸೊ ತುಂಬಾ ಟೇಸ್ಟಿಯಾಗಿತ್ತು, ಒಂಥರ ರಿಫ್ರೆಶ್ಮೆಂಟ್ ಆದಂಗೆ ಆಯಿತು. ಹಾಗೆ ಸೀಬೆಹಣ್ಣು ಕೂಡ ತಂದಿದ್ದಾರೆ. ಇದೊಂದು ಹೈಬ್ರಿಡ್ ಸೀಬೆಹಣ್ಣು ಅಥವಾ ಒಂದು ತೈವಾನ್ ಸೀಬೆಹಣ್ಣು ಅಂತ ಕರೀತಾರೆ ಅನಿಸುತ್ತೆ. ಇಷ್ಟು ದೊಡ್ಡ ಸೀಬೆಹಣ್ಣನ್ನ 8 ಪೀಸಸ್ ಮಾಡಿ ಉಪ್ಪು ಖಾರ ಹಾಕ್ಕೊಟ್ಟಿದ್ದಾರೆ. ನಾವು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಸಲ ನಾವು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ನ ಒಂದು ಎಕ್ಸ್ಪ್ಲೋರ್ ಮಾಡಬೇಕು, ಅಥವಾ ನಾವು ನೋಡ್ದಲೇ ಇರೋಂಥ ಜಾಗಗಳನ್ನ ನೋಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಮೈಸೂರಲ್ಲಿ. ನೋಡೋಣ ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡೋಕ್ಕಾಗುತ್ತೆ, ಹಾಗೆ ನಿಮಗೂ ಯಾವ್ಯಾವ ಪ್ಲೇಸಸ್ನ ನಾನು ಇಲ್ಲಿ ಕವರ್ ಮಾಡಿ ತೋರಿಸ್ಬೋದು ಅಂತ ಹೇಳಿಬಿಟ್ಟು ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಹಾಗೆ ಫಸ್ಟ್ ಸ್ಟಾಪ್ ಬಂದು ನಾವು ಅಂದ್ಕೊಂಡಿರೋದು ಪಯಣ ಕಾರ್ ಮ್ಯೂಸಿಯಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಒಂದು ಜಾಗಕ್ಕೆ ತುಂಬಾ ಹೈಪ್ ಕೊಟ್ಟಿದ್ದಾರೆ. ಹೇಗಿದೆ ಅಂತ ನೋಡಲೇಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಮೈಸೂರಿಗೆ ಹೋಗೋ ಮುಂಚೆನೇ ಇದೆ ಇದು. ಇನ್ನೇನು 12 ಆಯಿತು ಟೈಮು. 1 ನಿಮಿಷ ದೂರ ಇದೆ ಅಷ್ಟೇ ನಮಗೆ. ಮುಂದಕ್ಕೆ ಹೋಗಿ ಲೆಫ್ಟ್ಗೆ ಹಾಕಿದ್ರೆ ಪಯಣ ಕಾರ್ ಮ್ಯೂಸಿಯಮ್ ಇರೋದು. ಆ್ಯಂಡ್ ಈ ಒಂದು ಕ್ಯೂರಿಯಾಸಿಟಿ ನಮ್ಮ 4 ಜನಕ್ಕೂ ಇದೆ, ಯಾವ ಥರ ಇದೆ ಅಂತ ನೋಡಲೇಬೇಕು ಅಂತ. ಯಾವತ್ತೂ ಹೋಗಿಲ್ಲ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ವೆಹಿಕಲ್ ಸಿಕ್ಕಾಪಟ್ಟೆ ಇದೆ. ನಾವು ಅದೇ ಅಂದ್ಕೊಂಡ್ವಿ, ಎಷ್ಟೊಂದು ಜನ ಇದ್ದಾರೆ, ಸೊ ಎಷ್ಟು ರಶ್ ಇರ್ಬೋದು ಅಂತ. ಹಾಗೆ ನೀವು ಗೆಸ್ ಮಾಡೋಕ್ಕೂ ಆಗಲ್ಲ, ಅಷ್ಟೊಂದು ಬೇರೆ ರಶ್ ಇತ್ತು. ಮೊದಲೇ ಇದು ಇಯರ್ ಎಂಡ್ ಆಗಿದ್ದು, ಮಕ್ಕಳಿಗೂ ರಜಾ ಇರುತ್ತೆ, ಹಾಗೆ ಸಂಡೇ ಬೇರೆ. ಇಲ್ಲಿ ಪಾರ್ಕಿಂಗ್ ಎಲ್ಲ ಫುಲ್ಲಾಗಿ ನಾವು ಹೊರಗಡೆ ಕಾರ್ ಪಾರ್ಕ್ನ ಮಾಡಿರೋದು ಸದ್ಯಕ್ಕೆ. ಆ್ಯಂಡ್ ರೈಟ್ ಸೈಡಲ್ಲೂ ಅಷ್ಟೇ, ಅಲ್ಲೂ 2 ವೀಲರ್ ಮತ್ತು 4 ವೀಲರ್ನೆಲ್ಲ ಪಾರ್ಕ್ ಮಾಡಿದ್ದಾರೆ. ತುಂಬ ಸ್ಪೇಷಿಯಸ್ ಆಗಿದೆ ಪಾರ್ಕಿಂಗ್ ಸ್ಪೇಸ್ ಅಂತೂ. ಬಟ್ ಸ್ಟಿಲ್ ನಮ್ಗೆ ಒಳಗಡೆ ಫುಲ್ ಆಗಿರೋದ್ರಿಂದ ನಾವು ಈಚೆ ಕಡೆ ಪಾರ್ಕ್ ಮಾಡಿದ್ದೀವಿ. ಹಾಗೆ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಈಗಾಗಲೇ 12:30 ಆಗಿದೆ ಅಷ್ಟೇ ಟೈಮು. ಸುಡೋ ಥರ ಬಿಸಿಲು. ಒಂದು ಸ್ವಲ್ಪ ಕೂಲಾಗಿದ್ದರೆ ವೆದರು, ಸುತ್ತಾಡೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿನ ಪಯಣ ಕಾರ್ ಮ್ಯೂಸಿಯಂ ಎಂಟ್ರಿ ಫೀ ಬಂದು ಜಸ್ಟ್ 50 rupees ಪರ್ ಹೆಡ್. ಆ್ಯಂಡ್ ಪಾರ್ಕಿಂಗ್ ಫೀನೂ ಏನೂ ಇಲ್ಲ, ಆರಾಮಾಗಿ ಕೊಡ್ಬೋದು. 50 rupees ಅಂತ 50 rupees ಏನು 100 rupees ಇದ್ರೂ ಆರಾಮಾಗಿ ಹೋಗ್ಬೋದು, ಯಾಕಂದರೆ ಅಷ್ಟೊಂದು ವೆಹಿಕಲ್ಸ್ ಇದೆ. ಆ್ಯಂಡ್ ವೆಹಿಕಲ್ ಕ್ರೇಜ್ ಇರೋರಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತೀನಿ. ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲಾಗಿ ಹಾಕಿದ್ದಾರೆ. ಈ ಒಂದು ಜೀಪು ರೊಟೇಟ್ ಆಗ್ತಾ ಇದೆ. ಇದೇ ಥರ ಇನ್ನೊಂದು ಜೀಪ್ ಕೂಡ ಅಷ್ಟೇ ರೊಟೇಟ್ ಆಗ್ತಾ ಇತ್ತು. ಇಲ್ಲಿ ಕಾರ್ ಮತ್ತು ಜೀಪ್ ಅಷ್ಟೇ ಅಲ್ಲ, ಟ್ರಕ್ಸ್ ಇದೆ, ಬೇರೆ ಬೇರೆ ಥರದ ವ್ಯಾನ್ಸ್ಗಳು ಇದೆ, ಆ್ಯಂಡ್ ಲಾರಿ ಕೂಡ ಇದೆ. ನೀವು ಇಲ್ಲಿ ನೋಡ್ಬೋದು ಇದು ಯಾವ ಥರ ರೊಟೇಟ್ ಆಗ್ತಿದೆ ಅಂತ. ನಿಧಾನಕ್ಕೆ ಸ್ಲೋ ಆಗಿ ರೊಟೇಟ್ ಆಗ್ತಾ ಇದೆ. 2 ಕಾರ್ ಅಷ್ಟೇ ಆ ಥರ ಆಗ್ತಾ ಇರೋದು, 2 ಜೀಪ್ ಅಂತ ಹೇಳ್ಬೋದು.
ಆ್ಯಂಡ್ ಈ ಒಂದು ಓಪನ್ ಟ್ರಕ್ಸ್ ಎಲ್ಲ ಇಟ್ಟಿದ್ದಾರೆ, ಹಾಗೆ ಲಾರಿ ಕೂಡ ಇಟ್ಟಿದ್ದಾರೆ. ಅದರ ಸ್ಪೀಡ್ ಎಷ್ಟು, ಹಾಗೆ ಅದರ ಪ್ರೈಸ್ ಎಷ್ಟಿತ್ತು ಅದನ್ನೆಲ್ಲನೂ ಮೆನ್ಷನ್ ಮಾಡಿದ್ದಾರೆ. ಇದರ ಒಂದು ಕಂಪ್ಲೀಟ್ ವೀಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಮೇ ಬಿ ನೆಕ್ಸ್ಟ್ ವೀಕಲ್ಲಿ ಎಡಿಟ್ ಮಾಡಿ ಹಾಕ್ತೀನಿ. ಹಾಗೆ ವಿಷ್ಣು ಸರ್ ಅವರ ಕಾರು, ಅವರು ಯೂಸ್ ಮಾಡಿರುವಂಥ ಕಾರ್ನೂ ಇಟ್ಟಿದ್ದಾರೆ. ಹಾಗೆ ಅವ್ರ ಕಟ್ಔಟ್ ಕೂಡ ಹಾಕಿದ್ದಾರೆ. ಅವ್ರ ಕಟ್ಔಟ್ ನೋಡಿ ಆಪ್ತಮಿತ್ರ ಮೂವಿ ಹಾಗೆ ಯಜಮಾನ ಮೂವಿ ಎಲ್ಲ ನೆನಪಾಯಿತು. ಆ್ಯಂಡ್ ಬೇರೆ ಬೇರೆ ಥರದ ಸ್ಟೀರಿಂಗ್ ಕೂಡ ಇಟ್ಟಿದ್ದಾರೆ ಇಲ್ಲಿ. ಹಾಗೆ ಈ ಒಂದು ಪಯಣ ಕಾರ್ ಮ್ಯೂಸಿಯಂ 2 ಫ್ಲೋರಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಫಸ್ಟ್ ಎಂಟರ್ ಆಗ್ತಿದ್ದಂಗೆ ನಾವು ಗ್ರೌಂಡ್ ಫ್ಲೋರ್ಗೆ ಎಂಟರ್ ಆಗ್ತೀವಿ. ಅದಾದಮೇಲೆ ಕೆಳಗಡೆ ಬರಬೇಕು. ಕೆಳಗೆ ಬಂದರೆ ಅಂದರೆ ಬೇಸ್ಮೆಂಟಿಗೆ ಬರ್ತೀವಿ. ಅಲ್ಲಿ ಒಂದಿಷ್ಟು ವೆಹಿಕಲ್ಸ್ನೆಲ್ಲ ಇಟ್ಟಿದ್ದಾರೆ. ಹಾಗೆ ಮಂಜುಷಾ ಅನ್ನೋ ಇನ್ನೊಂದು ಮ್ಯೂಸಿಯಂ ಇದೆ ಪುಟ್ಟದಾಗಿ. ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ವಸ್ತುಗಳ ಒಂದು ಮ್ಯೂಸಿಯಂ ಅಂತಲೇ ಕರಿಬೋದು ಇದನ್ನ. ನೋಡೋದಕ್ಕೆ ಕೆಲವೊಂದೆಲ್ಲ ನೋಡಿಬಿಟ್ಟು ಕಾಂತಾರ ಮೂವಿನೇ ನೆನಪಾಯಿತು. ಅಲ್ಲೂ ಅದರ ಒಂದು ರಿಲೇಟೆಡ್ ಐಟಮ್ಸ್ನ ಇಟ್ಟಿದ್ರು. ಹಾಗೆ ನಾವಿವಾಗ ಹೋಗ್ತಾ ಇರೋದು ಲೋಕರಂಜನ್ ಅಕ್ವೇರಿಯಂಗೆ. ನೋಡೋಣ ಯಾವ ಥರ ಇದೆ ಇಲ್ಲಿ ಅಂತ ಅಂದ್ಕೊಂಡ್ವಿ. ಇದು ಸಿಟಿ ಮಧ್ಯದಲ್ಲೇ ಇರೋದು. ಪಯಣ ಕಾರ್ ಮ್ಯೂಸಿಯಂ ಬಂದು ಸ್ವಲ್ಪ ಹೊರಗಡೆ ಇದೆ, ಔಟ್ಸ್ಕರ್ಟ್ಸಲ್ಲಿದೆ. ಈ ಲೋಕರಂಜನ್ ಅಕ್ವೇರಿಯಂ ಬಂದು ಸಿಟಿ ಸೆಂಟರಲ್ಲೇ ಇರೋದು. ಆ್ಯಂಡ್ ಇಲ್ಲಿಗೆ ಬಂದರೆ ಈ ಒಂದು ಅಕ್ವೇರಿಯಮ್ದು ಎಂಟ್ರಿ ಫೀ ಬಂದು 300 ರುಪೀಸು. ಬಟ್ ಒಳಗಡೆ ಬಂದರೆ ಅಷ್ಟೊಂದೇನು ವರ್ತ್ ಇಲ್ಲ ಅಂತ ಅನಿಸುತ್ತೆ. ನೀವೇ ನೋಡ್ಬೋದು ಇಲ್ಲಿ ಅಷ್ಟೊಂದು ಏನು ಫಿಶಸ್ ಇಲ್ಲವೇ ಇಲ್ಲ. ಅದು ಅಲ್ಲದೆ ಇವರು ಪಾರ್ಕಿಂಗ್ ಚಾರ್ಜ್ ಬೇರೆ ಎಕ್ಸ್ಟ್ರಾ ತೊಗೊಂಡಿದ್ದಾರೆ. ಮೊದಲೇ ಇಲ್ಲಿ ಏನು ಅಷ್ಟೊಂದು ಫಿಶಸ್ ಇಲ್ಲ, ಅದರ ಮೇಲಿಂದ ಇವರು ಪಾರ್ಕಿಂಗ್ ಚಾರ್ಜ್ ಬೇರೆ ಮಾಡ್ತಾಯಿದ್ದಾರೆ. ನಾವೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದಿದ್ವಿ. ಒಳಗಡೆ ಬಂದರೆ ತುಂಬಾ ಡಿಸಪಾಯಿಂಟ್ ಆಯಿತು 4 ಜನಕ್ಕೂ. ಹಾನೆಸ್ಟ್ಲಿ ಇಡಬೇಕು ಅಂದರೆ ಇದರ ಒಂದು ಕಂಪ್ಲೀಟ್ ವೀಡಿಯೋನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ಸದ್ಯದಲ್ಲೇ ಎಡಿಟ್ ಎಲ್ಲ ಮಾಡಿಬಿಟ್ಟು. ಆ್ಯಂಡ್ ಒಳಗಡೆ ಬರ್ತಿದ್ದಂಗೆ ಸ್ವಲ್ಪ ಓಕೆ ಅಂತ ಅನ್ನಿಸ್ತು, ಬೆಟರ್ ಅಂತ ಫೀಲ್ ಆಯಿತು. ಇಷ್ಟೊಂದು ಫಿಶಸ್ನ ನೋಡಿಬಿಟ್ಟು ಸ್ಟಾರ್ಟಿಂಗಲ್ಲಂತೂ ತುಂಬಾ ಬೇಜಾರಾಯಿತು. ನೀವಿಲ್ಲಿ ನೋಡ್ಬೋದು ಒಂದಿಷ್ಟು ಫಿಶಸ್ ಇದೆ ಮೇಲ್ಗಡೆ. ಆ್ಯಂಡ್ ತುಂಬ ಜನ ಇದ್ದಾರೆ. ಇವತ್ತು ವೀಕೆಂಡ್ ಬೇರೆ ಆಗಿದ್ದು, ಡಿಸೆಂಬರ್ ಎಂಡ್ ಅಲ್ವಾ, ಅಂದರೆ ಇಯರ್ ಎಂಡ್ ಅಲ್ವಾ, ಹಾಗಾಗಿ ಮಕ್ಳಿಗೂ ರಜೆ ಎಲ್ಲ ಇರುತ್ತೆ. ಸಂಡೇ ಎಲ್ಲ ತುಂಬ ಜನನೇ ಇದ್ದಾರೆ. ಸೊ ಇದು ವರ್ತ್ ಅಂತ ನನಗಂತೂ ಅನಿಸಲ್ಲ ಈ ಒಂದು ಜಾಗಕ್ಕೆ ಬಂದಿರೋದು. ಇದ್ರ ಜೊತೆಗೆ ಇನ್ನೊಂದು ಕಾಂಬೋ ಕೂಡ ಇತ್ತು. ನಾವೇನದನ್ನು ತೊಗೊಳಕ್ಕೆ ಹೋಗಿಲ್ಲ. ಸ್ನೋ ಕಾಂಬೋ ಮತ್ತು ಸ್ನೋ ಸಿಟಿ ಆ್ಯಸ್ ವೆಲ್ ಆ್ಯಸ್ ಮಿರರ್ ಮೇಸ್ ಅಂತ ನಾವೇನದನ್ನು ತೊಗೊಳಕ್ಕೆ ಹೋಗಿಲ್ಲ. ಇದೇ ಡಿಸಪಾಯಿಂಟ್ ಆಯಿತು. ನಾವು ಈಚೆ ಬಂದಮೇಲೆ ಅಂದ್ಕೊಂಡ್ವಿ ಅದನ್ನು ತೊಗೊಳ್ದೇ ಇದ್ದಿದ್ದೇ ಒಳ್ಳೆಯದಾಯಿತು ಅಂತ. ಜಸ್ಟ್ ಅಕ್ವೇರಿಯಮ್ಗೆ ಹೋಗಿ ನೋಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಚಾರ್ಜ್ ಕೂಡ ಇದೆ ನಾನು ಹೇಳಿದಾಗೆ. ಅದಾದಮೇಲೆ ನಾವು ಊಟಕ್ಕೆ ಬಂದಿರೋದು ರುಚಿ ಮೆಸ್ಗೆ. ಆಲ್ಮೋಸ್ಟ್ 4 ಗಂಟೆ ಆಗೋಗಿದೆ ಇವಾಗ ಟೈಮ್ ಬಂದು. ಇಲ್ಲಿ ನಾವು ಆರ್ಡರ್ ಮಾಡಿದ್ದು ಬಕಾಸುರ ಬಾಡೂಟ. ಇದು ಬಕಾಸುರ ಬಾಡೂಟ ಬಂದು 400 ರುಪೀಸ್ ಆಗುತ್ತೆ. ನಾವು 2 ಪ್ಲೇಟ್ ತೊಗೊಂಡ್ವಿ. 4 ಜನರಿಂದ 2 ಬಕಾಸುರ ಬಾಡೂಟನ ತೊಗೊಂಡ್ವಿ. ಇಟ್ ವಾಸ್ ಕ್ವೈಟ್ ಎನಫ್ ಅಂತ ಹೇಳ್ತೀನಿ. ಅದಾದಮೇಲೆ ನಾವು ನೆಕ್ಸ್ಟ್ ಹೊರಟಿರೋದು ಜಾಗ ಬಂದು ಪ್ಲಾನೆಟ್ ಅರ್ತ್ ಎಕ್ವೇರಿಯಂ ಆ್ಯಂಡ್ ಝೂ ಅನ್ನೋ ಒಂದು ಜಾಗಕ್ಕೆ. ಇಲ್ಲಿ ಆಲ್ರೆಡಿ ನಾನು ಬಂದಿದ್ದೀನಿ. ಒಂದು 2-3 ಇಯರ್ಸ್ ಬ್ಯಾಕ್ ಬಂದಿದ್ದೆ. ನಮ್ಮ ಮದುವೆ ಮುಂಚೆ ಒಂದ್ಸಲ ಬಂದಿದ್ದೆ. ಆವಾಗ 100 ರುಪೀಸ್ ಇತ್ತು ಅಷ್ಟೇ ಎಂಟ್ರಿ ಚಾರ್ಜು. ಇವಾಗ 200 ರುಪೀಸ್ ಮಾಡಿದ್ದಾರೆ. ಬಟ್ ಇಟ್ ಈಸ್ ವರ್ತ್ ಗಿವಿಂಗ್ ದ್ಯಾಟ್ ಮನಿ ಅಂತ ಹೇಳ್ಬೋದು. ನಾನು ಆವಾಗ ಬಂದಾಗ ಏನಿತ್ತು ಅಥವಾ ಇವಾಗಿರೋದು ಜಾಗಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ತುಂಬಾ ಇಂಪ್ರೂವ್ ಆಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಹಾನೆಸ್ಟ್ಲಿ ಹೇಳಬೇಕು ಅಂತ ಹೇಳಿದರೆ ನಾವು 4 ಜನ ಮಾತಾಡ್ಕೊಂಡ್ವಿ. ನಾವು ಲೋಕರಂಜನ್ ಅಕ್ವೇರಿಯಂ ಏನು ಹೋಗಿದ್ವಲ್ಲ ಅದಕ್ಕಿಂತ ಇದು ಫಾರ್ ಬೆಟರ್ ಅಂತ ಅನ್ನಿಸ್ತು ನಮಗೆ. ಎಷ್ಟೊಂದು ಥರದ ವೆರೈಟೀಸ್ ಆಫ್ ಫಿಶಸ್ ಇದೆ ಇಲ್ಲಿ ಅಂತ. ಇದರ ಒಂದು ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ, ನೀವು ನೋಡ್ಬೋದು. ತುಂಬ ಟೈಮ್ ಹಿಂದೆ ನಾನು ಬಂದಿದ್ದೆ ಪ್ಲಾನೆಟ್ ಅರ್ತ್ ಎಕ್ವೇರಿಯಂ ಪೆಟ್ ಆ್ಯಂಡ್ ಝೂ ಒಂದು ಜಾಗಕ್ಕೆ. ಇದು ಇರೋದು ಹೆಬ್ಬಾಳನಲ್ಲಿ, ಮೈಸೂರಲ್ಲಿರುವ ಹೆಬ್ಬಾಳದಲ್ಲಿರೋದು. ಸೊ ಆವಾಗ ಬಂದಿದ್ದೆ. ಇವಾಗ ಮತ್ತೆ ಅಷ್ಟು ವರ್ಷ ಆದಮೇಲೆ ಬರ್ತಾ ಇದ್ದೀನಿ. ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಈ ಥರ ಒಂದು ಆ್ಯನಿಮಲ್ಸ್ನೆಲ್ಲ ಇಟ್ಕೊಂಡು ಫೋಟೋ ತೊಗೊಳಕ್ಕೆ ಬಿಡ್ತಾರೆ ಇಲ್ಲಿ. ಇದಕ್ಕೆ 200 ಏನೋ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ವಾಶ್ರೂಮ್ಸ್ ಕೂಡ ಇದೆ, ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಅವರೆಷ್ಟು ಚಾರ್ಜ್ ಮಾಡಿದ್ರು ವರ್ತ್ ಅಂತ ಹೇಳ್ಬೋದು. ತುಂಬ ಬರ್ಡ್ಸ್ ಇದೆ, ಹಾಗೆ ಫಿಶಸ್ ಇದೆ, ಆ್ಯಂಡ್ ಆ್ಯನಿಮಲ್ಸ್ ಇದೆ, ಆ್ಯಂಡ್ ಪ್ಲಾಂಟೇಶನ್ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ಪುಟ್ಟದಾಗಿ ಒಂದು ಕ್ಯಾಂಟೀನ್ ಕೂಡ ಇದೆ. ಇವ್ರದ್ದೇ ಒಂದು ಕೆಫೆಟೇರಿಯಾ ಇದೆ. ಅಲ್ಲಿ ಟೀ ಕುಡಿದು ನಾವು ಈಚೆ ಬಂದ್ವಿ. ಇದರ ಒಂದು ಕಂಪ್ಲೀಟ್ ವೀಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ನೆಕ್ಸ್ಟ್ ಅಥವಾ ಅದರ ನೆಕ್ಸ್ಟ್ ವೀಕಲ್ಲಿ, ನೀವು ನೋಡ್ಬೋದು. ಅದಾದಮೇಲೆ ನಾವು ಸಾಪಾ ಬೇಕ್ರಿಗೆ ಬಂದಿದ್ದೀವಿ. ಇದು ತುಂಬಾ ಫೇಮಸ್ ಇರುವಂಥದ್ದು. ತುಂಬ ರಶ್ ಇತ್ತು, ಹಾಗಾಗಿ ನಾವು
ಪಾರ್ಸಲ್ ತೊಗೊಂಬಿಟ್ಟು ಕಾರಲ್ಲಿ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಆ್ಯಂಡ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇದಂತೂ ಸಖತ್ ಇಷ್ಟ ಆಯಿತು. ಅದಕ್ಕೆ ಮತ್ತೆ ಇನ್ನೊಂದು ತೊಗೊಂಡ್ಬರಕ್ಕೆ ಹೋದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದಂತೂ ಬಟರ್ ಸ್ಕಾಚ್ ಫ್ಲೇವರ್ದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಮೇ ಬಿ ನೆಕ್ಸ್ಟ್ ಟೈಮ್ ಇನ್ನು ಯಾವಾಗಲೇ ಬಂದರೂ ನಾನು ಮೈಸೂರಿಗೆ ಅದಂತೂ ಮಿಸ್ ಮಾಡಲ್ಲ ಅಂತ ಅನಿಸುತ್ತೆ. ನೋಡೋಣ ನೆಕ್ಸ್ಟ್ ಪಿಟ್ ಸ್ಟಾಪ್ ಬಂದು ನಮ್ಮದು ಯಾವುದು ಎಲ್ಲಿಗೆ ಹೋಗ್ತೀವಿ ಅಂತ. ಆಲ್ಮೋಸ್ಟ್ ಕತ್ಲಾಗಿ ಹೋಗಿದೆ. ಆ್ಯಂಡ್ ಮೈಸೂರು ಪ್ಯಾಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಆ್ಯಂಡ್ ಇಷ್ಟೊಂದು ರಶ್ ಇದೆ, ಅದಕ್ಕೆ ಬೇಡ ಅಂತ ಡಿಸೈಡ್ ಮಾಡಿ ಹೀಗೆ ಈಚೆ ಕಡೆಯಿಂದ ಒಂದು ರೌಂಡ್ ಹಾಕೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಮ್ಮ ಮಧ್ಯೆ ಒಂದು ಸ್ವಲ್ಪ ಡಿಬೇಟ್ ಆಗ್ತಾಯಿತ್ತು, ಲೈಟಿಂಗ್ ಹಾಕಿರ್ತಾರೋ ಇಲ್ವೋ ಅಂತ. ಆ್ಯಂಡ್ ಲಕ್ಕೀಲಿ ನಮಗೆ ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ಸಿಕ್ತು. ಆಲ್ಮೋಸ್ಟ್ ಟೈಮ್ ಬಂದು ಒಂದು 7:35 7:40 ಆಗಿದೆ. ಇವಾಗ ಸಂಡೇ ಇವತ್ತು. ಸೊ ಸಂಡೇ ಆಗಿದ್ದು 7:30 7:45 ಅಷ್ಟೊತ್ತಿಗೆ ಲೈಟಿಂಗ್ಸ್ ಎಲ್ಲ ಆನ್ ಆಗುತ್ತೆ ಅಂತ ಒಂದು ಕನ್ಫರ್ಮ್ ಆಯಿತು. ಸೊ ಫೈನಲಿ ನಾವು ಒಂದು ಮೈಸೂರು ಪ್ಯಾಲೇಸ್ ರೌಂಡ್ ಕಂಪ್ಲೀಟಾಗಿ ಒಂದು ರೌಂಡ್ ಬಂದ್ವಿ. ಒಂಥರ ವಿಡಿಯೋ ಅಥವಾ ಫೋಟೋದಲ್ಲಿ ನೋಡೋದಕ್ಕಿಂತ ದೃಶ್ಯನ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಮಜವಾಗಿರುತ್ತೆ ಅಂತ ಹೇಳ್ತೀನಿ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ನಿಮಗೆ ಮೈಸೂರಲ್ಲಿ ಯಾವ್ಯಾವ ಪ್ಲೇಸಸ್ ಫೇವ್ರೇಟ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿ ಸಾಕಷ್ಟು ಜನ ನಡ್ಕೊಂಡು ಹೋಗ್ತಾಯಿದ್ರು. ಸೊ ಮೈಸೂರು ಪ್ಯಾಲೇಸ್ನ ನೋಡೋದಕ್ಕೆ ನಿಧಾನಕ್ಕೆ ನಡ್ಕೊಂಡು ಹೋದ್ರೇ ನಾವು ಕಣ್ಣು ತುಂಬ್ಕೊಬೋದು. ನಾವು ಕಾರಲ್ಲಿ ಹೋಗ್ತಿರೋದ್ರಿಂದ ಸ್ವಲ್ಪ ಸ್ಪೀಡ್ ಆಯಿತು. ಆ್ಯಕ್ಚುಲಿ ಅಲ್ಲೆಲ್ಲ ಪೊಲೀಸ್ ಇದ್ದರು, ಹಾಗಾಗಿ ತುಂಬ ಸ್ಲೋ ಆಗು ಹೋಗೋಕ್ಕಾಗಿಲ್ಲ. ಆ್ಯಂಡ್ ಅಲ್ಲೆಲ್ಲ ನಿಲ್ಸೋಕ್ಕೂ ಆಗಿಲ್ಲ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸ್ಲೋ ಆಗಿ ಹೋಗ್ಬಿಟ್ಟು ನಾನು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫೋಟೋ ಮತ್ತು ವೀಡಿಯೋದಲ್ಲಿ ನೋಡೋದಕ್ಕಿಂತ ಹಾಗೇ ನೋಡೋಕ್ಕೆ ತುಂಬಾ ಮಜವಾಗಿರುತ್ತೆ ಅಂತ ಹೇಳ್ತೀನಿ. ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಇನ್ನೇನು ಡಿನ್ನರ್ ಟೈಮ್ ಆಯ್ತಲ್ಲ, ಹಾಗಾಗಿ ಮೈಸೂರಲ್ಲೇ ಡಿನ್ನರ್ ಮಾಡಿಕೊಂಡು ನಾವು ತುಮಕೂರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಈಗ ಟೈಮ್ ಬಂದು 8:30 ಆಗಿದೆ. ಇನ್ನೇನು 1 or 2 ಮಿನಿಟ್ಸಲ್ಲಿ ನಮಗೆ ಪೂಜಾರೀಸ್ ಫಿಶ್ ಲ್ಯಾಂಡ್ ಕೂಡ ಸಿಗುತ್ತೆ. ಇನ್ನು ಅಲ್ಲಿಗೆ ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ರಶ್ ಇದೆ ಏನು ಅಂತ. ಬಂದಿರೋ ಎಲ್ಲ ಪ್ಲೇಸಸಲ್ಲೂ ಅಷ್ಟೇ ರಶ್ ಇತ್ತು. ಯಾಕಂದರೆ ವೀಕೆಂಡ್ ಬೇರೆ ಆಗಿತ್ತು, ಅದ್ರ ಮೇಲಿಂದ ಇಯರ್ ಎಂಡ್ ಬೇರೆ. ಆ್ಯಂಡ್ ಇನ್ನು 1 ಮಿನಿಟ್ ಇದೆ ಅಷ್ಟೇ. ಯು ಹ್ಯಾವ್ ಅರೈವ್ಡ್ ಅಂತ ತೋರಿಸ್ತಿದ್ದೆ ಆಲ್ರೆಡಿ. ಆ್ಯಂಡ್ ಪೂಜಾರೀಸ್ ಫಿಶ್ ಲ್ಯಾಂಡ್ಗಂತೂ ನಾನು ತುಂಬ ಸಲ ಬಂದುಬಿಟ್ಟಿದ್ದೀನಿ. ಈಗಾಗಲೇ ಮ್ಯಾಂಗ್ಳೂರ್ ಸ್ಟೈಲ್ ಫುಡ್ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಅಥೆಂಟಿಕ್ ಆಗಿರುತ್ತೆ. ಇವ್ರದ್ದು ಬೇರೆ ಯಾವುದೇ ಬ್ರಾಂಚಸ್ ಕೂಡ ಇಲ್ಲ. ಆ್ಯಂಡ್ ಇಲ್ಲಿ ಒಂದಿಷ್ಟು ವೆಹಿಕಲ್ಸನ್ನ ನೋಡಿ ಯಾಕೋ ಅನ್ನಿಸ್ತಾ ಇದೆ ತುಂಬ ರಶ್ ಇದೆ ಅಂತ. ಓಕೆ, ನಮಗೆ ಒಳಗಡೆ ಪಾರ್ಕಿಂಗ್ ರೈಟ್ ಸೈಡ್ಗೂ ಸಿಕ್ಕಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಈ ಥರ ಹಿಂದೆ ಪಾರ್ಕ್ ಮಾಡ್ತಾ ಇರೋದು ವೆಹಿಕಲ್ನ. ಸೊ ಎಷ್ಟು ರಶ್ ಇದೆಯೋ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಅಂದರೆ ತುಮಕೂರಿಗೆ ಬೇರೆ ನಾವು ನೈಟು ಜರ್ನಿ ಮಾಡಬೇಕು. ಆ್ಯಂಡ್ ಫೈನಲಿ ನಮಗೆ ಫುಡ್ ಕೂಡ ಬಂತು. ಅಂದರೆ ಬೇಗನೆ ಸರ್ವ್ ಮಾಡಿದ್ದಾರೆ. ನಾವು ನೀರು ದೋಸೆ ತೊಗೊಂಡ್ವಿ, ಬಾಂಗ್ಡಾ ಫ್ರೈನ ತೊಗೊಂಡ್ವಿ, ಹಾಗೆ ಚಿಕನ್ ಸುಕ್ಕ ಆ್ಯಂಡ್ ಚಿಕನ್ದು ಇನ್ನೊಂದೇನೋ ಸ್ಟಾರ್ಟರ್ನ ತೊಗೊಂಡ್ವಿ. ಎಲ್ಲನೂ ಸೂಪರಾಗಿತ್ತು. ಹಾಗೆ ಇಲ್ಲೂ ಅಷ್ಟೇ ಒಂದಿಷ್ಟು ವಿಂಟೇಜ್ ಬೈಕ್ಸ್ ಮತ್ತು ವಿಂಟೇಜ್ ಕಾರ್ಸ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಹಾಗೆ ಒಂದಿಷ್ಟು ಹಸುಗಳು ಮತ್ತು ಎಮ್ಮೆನೂ ಕೂಡ ಇಟ್ಟಿದ್ದಾರೆ ಇಲ್ಲಿ. ಸೊ ನಾನಿಲ್ಲಿ ಆಲ್ರೆಡಿ ಒಂದು 2 to 3 ಟೈಮ್ಸ್ ಬಂದಿದ್ದೀನಿ. ಈ ಒಂದು 2024 ಲಾಸ್ಟ್ ವೀಕೆಂಡ್ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.